ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೀಲಾ ಮೈಸೂರಿಂದ ಡೈಲಿ ಲಾಗ್ ಜೊತೆ. ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತುಂಬ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ವೀಡಿಯೋಸು ಇರಲಿಲ್ಲ. ಸೊ ವೀಡಿಯೋಸು ಕೂಡ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ನಾನು ಮೊಬೈಲಲ್ಲಿ ವೀಡಿಯೋ ಹಾಕಿದಾಗಲೇ ಹೇಳಿದೆ, ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇದೆ, ಎಲ್ಲ ವೀಡಿಯೋಸ್ಗಳು ಡಿಲೀಟ್ ಮಾಡಿದ್ದೀನಿ ಅಂತ ಹೇಳಿ. ಈ ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ, ನಾನು ಸಂಕ್ರಾಂತಿ ಹಬ್ಬದ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅನ್ನೋದನ್ನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಕೆಲವೊಂದು ವೀಡಿಯೋಗಳು ಸಿಕ್ಕಿದೆ, ಕೆಲವೊಂದು ವೀಡಿಯೋಗಳು ರೆಕಾರ್ಡ್ ಆಗಿಲ್ಲ. ಸೊ ಯಾಕೆ ಹೀಗಾಗಿದೆ ಅಂತ ಗೊತ್ತಿಲ್ಲ. ಸ್ಟೋರೇಜು ಕೂಡ ಖಾಲಿ ಮಾಡಿದ್ದೀನಿ, ಆದ್ರೂ ಹೀಗೆ ಆಗ್ತಾಯಿದೆ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಹಾಗಾಗಿ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಸೊ ಕೆಲವೊಂದು ವೀಡಿಯೋಸ್ಗಳಿದೆ, ಅದನ್ನು ಎಡಿಟ್ ಮಾಡಿ ಹಾಕಿಲ್ಲ. ಅಮ್ಮ ಬಂದರು, ಸೊ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಇದ್ಬಿಟ್ಟೆ. ವೀಡಿಯೋಸ್ಗಳು ಯಾವುದು ಮಾಡೋಕ್ಕೆ ಹೋಗಲೇ ಇಲ್ಲ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ನೀವು ಹೇಗೆಲ್ಲ ಸಂಕ್ರಾಂತಿ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ದೇವ್ರು ಬಂದು ಮಹದೇಶ್ವರ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೆಲವೊಬ್ಬರು ನಮ್ಮನ್ನ ವೀಡಿಯೋ ನೋಡೋರಿಗೆ ಗೊತ್ತೇ ಇರುತ್ತೆ. ಸೊ ನನಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಇದ್ರೂ ಕೂಡ ಒಂದು 2-3 ಜನ ಆದರೂ ವೀಡಿಯೋ ನೋಡ್ತೀರಾ ಅಂತ ಅನ್ನೋ ಖುಷಿ ನನಗೆ ತುಂಬಾ ಇದೆ. ಸೊ ಹಾಗಾಗಿ ಅವ್ರ 2-3 ಜನಕ್ಕೆ ನಾನು ವೀಡಿಯೋಸ್ಗಳನ್ನ ಹಾಕ್ತೀನಿ. ನೋಡೋಣ ಮುಂದೆ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಕೆಲವೊಬ್ರು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿ ಫೋಟೋಸ್ನ ದೇವ್ರ ಮನೇಲಿ ಇಡಬಾರ್ದು ಅಂತ ಹೇಳಿ. ನನಗೆ ಗೊತ್ತಿಲ್ಲ ಏನು ಅಂತ. ಸೊ ನಾನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ದೊಡ್ಡ ಫೋಟೋ ತೊಗೋಬೇಕು ಮಹದೇಶ್ವರಂದು ಅಂತ ಹೇಳಿ ನಾನು ಆರ್ಡ್ರ್ ಕೊಡೋಣ ಅಂತ ಹೋಗಿದ್ದೆ ಗೃಹ ಪ್ರವೇಶದಲ್ಲಿ. ಸೊ ಅವರು ಸ್ವಲ್ಪ ದಿನ ಅಂತ, ಒಂದು ವಾರ ಅಂತನಾದರೂ ನೀವು ಆರ್ಡ್ರ್ ಕೊಡಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಅರ್ಜೆಂಟಿಗೆ ಫೋಟೋ ಬೇಕು ಅಂತ ಹೇಳಿ ಈ ಸೈಜ್ದು ಒಂದು ಫೋಟೋ ತೊಗೊಬಂದೆ. ಪೂಜೆಗಲ್ವ ಇರಲಿ, ಆಮೇಲೆ ಬೇಕಾದರೆ ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ತೊಗೊಬಂದೆ. ನಮ್ಮ ಮನೆ ಗಂಡದೇವ್ರು ಬಂದು ಮಹದೇಶ್ವರ, ಹೆಣ್ದೇವ್ರು ಬಂದು ಚೌಡೇಶ್ವರಿ ದೇವಿ ಮತ್ತು ರಾಘಪ್ಪ. ಇದು ಮೂರು ಫೋಟೋನ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಈ ವ್ಲಾಗಂತೂ ತುಂಬಾ ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ನನಗೆ ಎಷ್ಟು ವೀಡಿಯೋ ಸಿಕ್ಕಿದೆ ಅಷ್ಟೇ ತಗೊಂಡು ಎಡಿಟ್ ಮಾಡಿ ಹಾಕಿದ್ದೀನಿ. ಸಂಕ್ರಾಂತಿ ಹಬ್ಬ ಬಂದಾಗ ಹಸುಗಳನ್ನ ಕಿಚಾಯಿಸೋದು, ಹಸುಗಳಿಗೆ ರೆಡಿ ಮಾಡೋದು, ಇದು ಒಂದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ತಾಯಿ ಮನೇಲಿ ಆ ಥರ ಮಾಡ್ತಾಯಿದ್ರು. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಅವಾಗ ಹಸುಗೆ ಅಲಂಕಾರ ಮಾಡಿಕೊಂಡು ಮತ್ತು ಬೆಲ್ಲೂನೆಲ್ಲ ಕಟ್ಕೊಂಡು ಹಸುನ ಕಿಚಾಯಿಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ ನಾವು ಚಿಕ್ಕವರಾಗಿದ್ದಾಗ. ಇವಾಗ ಇಲ್ಲಿ ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಎಳ್ಳು ಬೆಲ್ಲ ಹಂಚ್ತಾಯಿದ್ರು. ಇವಾಗ ದೊಡ್ಡವರಾಗಿದ್ದಾರಲ್ಲ, ಸೊ ಅವರೇನು ಎಳ್ಳು ಬೆಲ್ಲ ಹಂಚೋಕ್ಕೆ ಹೋಗಲ್ಲ. ಸೊ ಮನೆಗೆ ಯಾರು ಬರ್ತಾರೆ ಅವ್ರಿಗೆ ನಾವು ಎಳ್ಳು ಬೆಲ್ಲನ ಕೊಟ್ಟು, ಅರಿಶಿನ ಕುಂಕುಮ ಕೊಟ್ಟು ಕಳಿಸೋ ಅಂಥದ್ದು. ನೀವು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಲೂ ಎಳ್ಳು ಬೀರಿಸ್ತೀರಾ ಅಂತ ಗೊತ್ತು. ಸೊ ನನಗೆ ತುಂಬಾ ಖುಷಿ ಆಗುತ್ತೆ ಈ ಥರ ಎಳ್ಳು ಬೀರೋದು ಅಂತಂದರೆ. ಸೊ ನನ್ನ ಮಗಳನ್ನ ಹೋಗಿ ಕೊಟ್ಬಾ ಅಂತೀನಿ. ಬಟ್ ಆದರೂ ನಾನು ಇನ್ನೂ ಇಷ್ಟೊಂದು ದೊಡ್ಡವಳಾದರೂ ನೀನು ಎಳ್ಳು ಬೀರೋಕ್ಕೆ ಹೋಗು ಅಂತ ಹೇಳ್ತೀಯಲ್ಲ ಅಂತ ಹೇಳಿ ನಗ್ತಾ ಇದ್ಲು. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಸಾಮಾನ್ಯ ಸಂಕ್ರಾಂತಿ ಹಬ್ಬದಲ್ಲಿ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮತ್ತು ನಮಗೆ ಇಷ್ಟ ಏನಿರುತ್ತೆ ವಡೆ ಮತ್ತು ಏನೇನು ಬೇಕೋ ಅದನ್ನು ಮಾಡ್ಕೋತೀವಿ. ಕೆಲವೊಂದು ಹಬ್ಬಗಳಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಇಂಥ ಹಬ್ಬಕ್ಕೆ ಇಂಥ ತಿಂಡಿನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋದಿರುತ್ತೆ. ಆದರೆ ನಮ್ಮ ಮನೇಲಿ ಆಗಿಲ್ಲ. ನಮಗೆ ಏನು ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅದನ್ನು ಮಾಡಿಕೊಂಡು ನಾವು ತಿಂತೀವಿ. ಆದರೆ ಈ ಸಂಕ್ರಾಂತಿ ಹಬ್ಬ, ಶಿವರಾತ್ರಿ ಹಬ್ಬ ಬಂದಾಗ ಅವೆರಡು ಹಬ್ಬಕ್ಕಂತೂ ನಾನು ಏನು ಮಾಡಬೇಕೋ ಅದನ್ನೇ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ವಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಡೆಗೆ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕೋಸಂಬರಿ ಮಾಡೋಣ ಅಂತ ಹೇಳ್ಬಿಟ್ಟು ಕೋಸಂಬರಿ ಮಾಡ್ತಾಯಿದ್ದೀನಿ. ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತಾ ಇತ್ತು, ವೀಡಿಯೋಸ್ ಚೆನ್ನಾಗಿ ಮಾಡಬೇಕು ಅಂತಲೇ ಹಿಂದಿನ ದಿನ ಎಲ್ಲ ಅಂದ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಬಟ್ ಕೆಲವೊಂದು ವೀಡಿಯೋಗಳು ಸಿಕ್ಕಿದೆ, ಕೆಲವೊಂದು ವೀಡಿಯೋಗಳು ಸಿಕ್ಕಿಲ್ಲ. ಅದೊಂದು ನನಗೆ ತುಂಬಾ ಬೇಜಾರಾಯಿತು. ನಿಮ್ಮ ಮನೇಲಿ ನೀವು ಹಬ್ಬನ ಹೇಗೆಲ್ಲ ಆಚರಿಸಿದ್ದೀರಾ ಅಂತ ಕಾಮೆಂಟ್ ಮಾಡಿ ಹೇಳಿ, ಓಕೆನಾ. ಸಂಕ್ರಾಂತಿ ಹಬ್ಬನ ಹಳ್ಳೀಲಿ ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ನನಗೆ ನಮ್ಮ ಅಮ್ಮನ ಮನೆಯೇ ನೆನಪಾಗ್ತಾ ಇರುತ್ತೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ. ನಾವು ಹಸುಗಳಿಗೆಲ್ಲ ರೆಡಿ ಮಾಡ್ತಾಯಿದ್ವಿ ನಮ್ಮ ತಂದೆ ಜೊತೆ ಸೇರಿಕೊಂಡು, ನಾನು ನನ್ನ ತಂಗಿ ಇಬ್ಬರು ಕೂಡ. ಹಸುಗೆಲ್ಲ ರೆಡಿ ಮಾಡಾದಮೇಲೆ ನಾವು ಕೂಡ ರೆಡಿಯಾಗಿ ಹಸು ಕಿಚಾಯಿಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ರಲ್ಲ, ಅಲ್ಲಿಗೆ ನಾವು ಕೂಡ ಹೋಗ್ತಾಯಿದ್ವಿ. ಇಲ್ಲಿ ಸಿಟಿಲಿ ನನಗೆ ಈ ಸಂಕ್ರಾಂತಿ ಹಬ್ಬ ಅಷ್ಟೊಂದು ಇಷ್ಟ ಆಗಲ್ಲ.
ಅಷ್ಟೊಂದು ನನಗೆ ಖುಷಿನೂ ಕೊಡಲ್ಲ ಸಂಕ್ರಾಂತಿ ಹಬ್ಬ ಈ ಸಿಟೀಲಿ ಮಾಡೋದಕ್ಕೆ. ನನಗೆ ಹಳ್ಳಿಲೇ ತುಂಬ ಇಷ್ಟ. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ನಮ್ಮ ತಾಯಿ ಮನೆಗೆ ಹೋಗಬೇಕಿತ್ತು ಅಂತ ಅನ್ನಿಸ್ತಿರುತ್ತೆ. ಬಟ್ ಇಲ್ಲೂ ಮಾಡಬೇಕಲ್ವ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹಬ್ಬ ಮಾಡ್ಕೊಂಡು ಹೋಗೋದು. ಸೊ ಇವಾಗ ನೋಡಿ ನಮ್ಮ ಮನೇಲಿ ನಾವೇನೆಲ್ಲ ಮಾಡ್ಕೊಂಡಿದ್ವಿ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಹೆಸರುಬೇಳೆ ಕೂಡ ರೆಡಿ ಆಯಿತು, ವಡೆ ಹಾಕಬೇಕು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಹಬ್ಬದ ವಿಡಿಯೋ ಹಾಕೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ವೀಡಿಯೋಸ್ ಕೆಲವೊಂದಿದೆ, ಕೆಲವೊಂದಿಂದ ಇಲ್ಲ ಏನು ಹಾಕೋದು ಅಂತ ಅಂದ್ಕೊಂಡಿದ್ದೆ. ಆದ್ರೂ ನನ್ನ ಮಗಳು ಹೇಳಿದ್ಲು, ಎಷ್ಟಿದೆ ಅಷ್ಟನ್ನೇ ಎಡಿಟ್ ಮಾಡಿ ಹಾಕು, ಒಂದು ಮೆಮೊರಿ ಇರುತ್ತಲ್ವ ಅಂತ ಹೇಳಿ. ಸೊ ಹಾಗಾಗಿ ಎಷ್ಟಿದೆ ಅಷ್ಟನ್ನು ಮಾತ್ರ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇದು ತುಂಬಾ ಸಿಂಪಲ್ ವೀಡಿಯೋಸ್ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡೋಣ ವೀಡಿಯೋಸ್ ಯಾಕೆ ಸ್ಟೋರ್ ಆಗ್ತಾಯಿಲ್ಲ, ಯಾಕೆ ಈಗ ಆಗ್ತಾಯಿದೆ ಅಂತ ಫೋನ್ ತಗೊಂಡೋಗಿ ತೋರಿಸ್ಕೊಂಡು ಬರ್ತೀನಿ. ಸೊ ನೋಡಿ, ಬಾಳೆಕಾಯಿ ಪಲ್ಯ ಮಾಡಿದ್ದೆ. ಬಾಳೆಕಾಯಿ ಹುಳಿ ಎಲ್ಲ ಹಬ್ಬದಲ್ಲೂ ನನಗೆ ಇದ್ದೇ ಇರುತ್ತೆ ನಮ್ಮ ಮನೇಲಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಬಾಳೆಕಾಯಿ ಗೊಜ್ಜು ಮಾಡಿದ್ದೀನಿ. ಇದಾದಮೇಲೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಕೂಡ ಮಾಡಿದ್ದೀನಿ. ನೋಡಿ, ಪೊಂಗಲ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಹಸಿ ಅವರೆಕಾಯಿ ಹಾಕ್ಬಿಟ್ಟು ಅದನ್ನು ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ರೆಸಿಪಿನ ನೆಕ್ಸ್ಟ್ ಯಾವಾಗಾದರೂ ನಾನು ಶೇರ್ ಮಾಡ್ಕೊತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟ ಆಗಿತ್ತು ನಮ್ಮನೆ ಸಂಕ್ರಾಂತಿ ಹಬ್ಬದ ಊಟ. ಈ ವಿಡಿಯೋಸ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.